ఇప్పుడు క్యాప్ వేయండి. ఎస్, షాల్ వేయండి. షాల్ పెళ్లి కొడుకులాగా ఉండారు. ఇంకా జోరుగా, ఇంకా. ఎస్, ఎవరైనా విజువల్ కొడతారా? ఎస్, సిస్టర్ గారు, సునీత సిస్టర్ గారు పైకి రండి, రండి. ఆగట్లేదు సునీత సిస్టర్ గారు. చెప్పట్లే, జోరుగా చెప్పండి. వచ్చేది కదా, హ్యాపీ. ಇನ್ನು ಜೋರಾಗಿ. ಬೇಗ ಬೇಗ, ಸಾಕು ಸಾಕು, ಬೇಗ ಬೇಗ. ಬಂದಿಲ್ವಾ? ಬಂದತ್ತೆ, ಹುಡುಗ ಎಲ್ಲೆಲ್ಲ ಇಟ್ಬಿಡ್ತಾರೆ, ಜವಾಬ್ದಾರಿ ಇಲ್ಲ. ಇಲ್ಲೇ ಚಾಕ್ ಇದೆ, ಅಡುಗೆ ಮನೆ ಹತ್ರ ಚಾಕ್ ಇದೆ. ಈಗ ಜೋರಾಗೆಲ್ಲ ಚಪ್ಪಲ್ತ. ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಪ್ರಸಾದ್. ಕೊಟ್ಟರಾ ಕೊಟ್ಟರಾ ಕೊಟ್ಟರಾ? ಏ ಹೊಡಿಯಪ್ಪ. ಹಾಂ, ಏನು ಬಿಡಿ, ಕೊಟ್ಟ ಕೊಟ್ಟ. ಸ್ಪ್ರೇ ಹೊಡಿ, ಸ್ಪ್ರೇ ಹೊಡಿ, ಸ್ಪ್ರೇ. ಹಾಂ, ಅಯ್ಯ ಸಿಸ್ಟರ್ గారు ನಿಲ್ಬಂడి. ಹಾಂ, ಎಸ್, ಇನ್ನೂ ಜೋರಾಗಿ. ಪ್ರಾರ್ಥನಾ ಪ್ರೇಯರ್ ಮಾಡೋಣ. ನಮ್ಮ ತಿಪ್ಪೇಶ್ ಪಾಸ್ಟರ್, ತಿಪ್ಪೇಶ್ ಪಾಸ್ಟ್, ಅಯ್ಯೋ ಓಕೆ. ಹಾಂ, ತಿಪ್ಪೇಶ್ ಪಾಸ್ಟರು ಅಯ್ಯ ಒಂದು ಅಯ್ಯವ್ರಿಗೆ ಫ್ಯಾಮಿಲಿಗಾಗಿ ಆರೋಗ್ಯಕ್ಕೆ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಾವು ನಿನಗೆ ಸ್ತುತಿ ಮಾಡುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ಸಭೆಗಾಗಿ ಅಪ್ಪ ಸಭಾಪಾಲಕರನ್ನು ಮತ್ತು ಕುಟುಂಬವನ್ನು ಈ ಸಭೆಗಾಗಿ ನೇಮಕ ಮಾಡಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಸಭಾಪಾಲಕರು ಕಳೆದ ವರ್ಷವೆಲ್ಲ ಈ ಸಭೆಗಾಗಿ ಪ್ರಯಾಸಪಟ್ಟು ಅಪ್ಪ ಅವರು ಮಾಡಿದ ಸೇವೆಯಲ್ಲಿ ಆಶೀರ್ವದಿಸಿ ಅನೇಕ ಆತ್ಮಗಳನ್ನು ನೀವು ಒದಗಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸುವೆ, ಸಭಾಪಾಲಕನನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಅವರ ಕುಟುಂಬ ಮಕ್ಕಳನ್ನು ಕರ್ತನೆ ಅಪ್ಪ ಈ ಸಭೆಯಲ್ಲಿ ನೀನು ಕೊಡುಗೆಯಾಗಿ ಕೊಟ್ಟಿದ್ದೀಯ, ನಿಮಗೆ ಸ್ತೋತ್ರ. ಕಳೆದ ವರ್ಷವೆಲ್ಲ ಅವರ ಪ್ರಯಾಣಗಳಲ್ಲಿ ಆಶೀರ್ವದಿಸಿ, ಅವರು ಹೋಗೋಣ ಬರೋಣಗಳಲ್ಲಿ ಆಶೀರ್ವದಿಸಿ, ಎಲ್ಲ ಕೇಡುಗಳಿಂದಲೂ ಅಪಾಯಗಳಿಂದಲೂ ತಪ್ಪಿಸಿ ಕಾಪಾಡಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಅವರ ಕುಟುಂಬ ಜೀವಿತವನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ. ಯೆಹೋವನು ಮನೆ ಕಟ್ಟದೆ ಹೋದರೆ ಕಷ್ಟಪಡೋದು ವ್ಯರ್ಥವೇ. ಹಾಗೆ ಇವರ ಆತ್ಮಿಕ ಮನೆಯನ್ನು ನೀವು ಕಟ್ಟಿ ನೀವು ಬಲಪಡಿಸಿ ಇವರ ಜೊತೆಗೆ ಯಾರನ್ನು ನೀನೇ ಆಗಿದ್ದು ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಈ ವರ್ಷವೆಲ್ಲ 365 ದಿನಗಳ ಕಾಲ ಕರ್ತನೆ ಇವರ ಜೊತೆಗೆ ನೀವಿದ್ದು ನಡೆಸ್ರಿ. ನಾವು ಇವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇವರ ಪ್ರಯಾಣಗಳನ್ನು ಆಶೀರ್ವಾದ ಮಾಡಿರಿ. ಇವರು ಕಾಲಿಡುವ ಜಾಗವೆಲ್ಲ ನಿಮಗೆ ಸ್ವಂತವಾಗಿರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಇವರು ಕೇಳಿಕೊಳ್ಳುವಂಥ ಎಲ್ಲ ಜನಾಂಗವು ನಿಮಗೆ ಸ್ವಂತವಾಗಿರಲಿ ಸ್ವಾಮಿ. ಸಭೆ ವಿಸ್ತಾರವಾಗಿ ಬೆಳೆಯಲಿ, ಕುಟುಂಬ ಆಶೀರ್ವಾದಕರವಾಗಿರಲಿ. ಈ ಸಭೆ ನಿತ್ಯ ಸೌಭಾಗ್ಯ, ನಿತ್ಯ ಕಟಾಕ್ಷ, ನಿತ್ಯ ಆಶೀರ್ವಾದದಿಂದ ತುಂಬಿ ಬರಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಾವೆಲ್ಲರೂ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಶಿರವಾಗಿ ನಾವು ಬೇಡಿಕೊಳ್ಳುತ್ತೇವೆ. ಈ ಕುಟುಂಬನ ನೀವು ಆಶೀರ್ವಾದ
ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ತಂದೆಯಾದ ದೇವರೇ, ಈ ಕುಟುಂಬದಲ್ಲಿ ನೀವು ಯಾವಾಗಲೂ ನಿನ್ನ ಪ್ರಸನ್ನತೆ, ಇವರು ಪ್ರಾರ್ಥಿಸುವಾಗ ಆಶೀರ್ವಾದ, ಇವರು ಪ್ರಾರ್ಥಿಸುವಾಗ ಬಿಡುಗಡೆ, ಇವರು ಪ್ರಾರ್ಥಿಸುವಾಗ ಸ್ವಸ್ಥತೆಗಳು ಉಂಟಾಗಲಿ ಎಂಬುದಾಗಿ ನಾವು ಬೇಡುತ್ತೇವೆ. ಕರ್ತನೆ, ಈ ಕುಟುಂಬವನ್ನು ನೀವು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಲೋಕದೊಳಗಿಂದ ಪ್ರತ್ಯೇಕ ಮಾಡಿ ಈ ಸಭೆಗಾಗಿ ನೀವು ನೇಮಕ ಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡಿ ಎಲ್ಲ ಘನತೆ, ಮಾನ, ಮಹಿಮೆಗಳನ್ನು ಯೇಸುವಿನ ಪರಿಶುದ್ಧವಾದ ಒಂದೇ ನಾಮದಲ್ಲಿ ಅರ್ಪಿಸುತ್ತಾ ನಮ್ಮನ್ನು ತಗ್ಗಿಸ್ಕೊಂಡು ನಿಮ್ಮನ್ನು ಹೆಚ್ಚಿಸಿ ದೀನ ಮನಸ್ಸಿನಿಂದ ಬೇಡಿ ಆಶೀರ್ವಾದ ಹೊಂದಿಕೊಂಡಿದ್ದೇವೆ ನಮ್ಮ ಜೀವವುಳ್ಳ ತಂದೆಯಾದವರೇ. ಆಮೇಲೆ ಥ್ಯಾಂಕ್ ಯು. ಜೋರಾಗಿ ಎಲ್ಲರೂ ಒಂದೇ ಸಲ ವಿಶ್ ಮಾಡ್ಬಿಡೋಣ. ವಿಶ್ ಹ್ಯಾಪಿ. ಜೋರಾಗಿ ಎಲ್ಲರೂ ಗೊತ್ತಿದೆಯಲ್ಲ ನನಗೆ ವಿಶ್ ಮಾಡೋದು. ಅಯ್ಯೋ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಧನ್ಯವಾದಗಳು. ಥ್ಯಾಂಕ್ ಯು.